ನಮಸ್ತೆ, ಶೋಭಾ ಕ್ರಿಯೇಟಿವ್ ಕುಕ್ಕಿಂಗಿಗೆ ಸ್ವಾಗತ. ಯಾರು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಇವತ್ತು ನಾವು ಕುಂಬಳಕಾಯಿ ಬಳಸಿಕೊಂಡು ತುಂಬ ರುಚಿಯಾಗಿ ದೇವಸ್ಥಾನಗಳಲ್ಲಿ ಮಾಡಿದ ರೀತಿಯಲ್ಲಿಯೇ ಅಷ್ಟೇ ರುಚಿಕರವಾಗಿ ಯಾವ ಥರ ಮಾಡಬಹುದು ಅಂಥೇಳಿ ನೋಡ್ಕೊಂಬರೋಣ. ಈಗ ನಾನು ಅದಕ್ಕೆ ಒಂದು ಈರುಳ್ಳಿನ ಉದ್ದದಾಗಿ ಕಟ್ ಮಾಡಿಟ್ಕೊಂಡೇನಿ. ಇದಕ್ಕೆ ನಾವು ಕುಂಬಳಕಾಯಿನೂ ಕಟ್ ಮಾಡಿಟ್ಕೊಳ್ಳೋಣ. ಕುಂಬಳಕಾಯಿನ ಚೆನ್ನಾಗಿ ತೊಳ್ಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಡ್ರಿ. ನೀವು ಇದನ್ನು ಮೇಲಿನ ಸಿಪ್ಪೆ ತೆಗೆದು ಹಾಕ್ಕೋಬೋದು, ಇಲ್ಲ ಹಾಗೇನೂ ಹಾಕ್ಕೋಬೋದು. ನಾನು ಇದ್ರ ಮೇಲಿನ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡೇನೆ. ನಿಮಗೆ ಯಾವ ಥರ ಬೇಕಾಗ್ತೈತಿ, ಯಾವ ಥರ ನೀವು ಹಾಕ್ತೀರಾ ಆ ಥರ ಹಾಕ್ರಿ. ಈ ಥರ ನಾ ಮೇಲಿನ ಸಿಪ್ಪೆ ತೆಗೆದು ಹಾಕ್ಕೊಂಡೇನೆ. ಈಗ ಇದಕ್ಕೆ ನಾವು ಒಂದು ಮಸಾಲ ಹುರ್ಕೊಳ್ಳೋಣ. ಒಂದು ಬಾಣಲೆಗೆ 1 ಸ್ಪೂನು ಕಡಲೆಬೇಳೆ, 1 ಸ್ಪೂನು ಉದ್ದಿನಬೇಳೆ, ಒಂದು ಸ್ವಲ್ಪ ಕಾಳುಮೆಣಸು, 1 ಸ್ಪೂನು ಧನಿಯಾ, 1 ಸ್ಪೂನು ಜೀರಿಗೆ, 1-2 ಚಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕೆಂಪಗೆ ಹುರ್ಕೊಡ್ರಿ. ಇಷ್ಟು ಕೆಂಪಾದ್ರೆ ಸಾಕು. ಇದಕ್ಕೆ ನಾವು ಈಗ 1 ಈರುಳ್ಳಿನೂ ಚೆನ್ನಾಗಿ ಹುರ್ಕೊಳ್ಳೋಣ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವು ಪೂರ ಕೆಂಪಗಾಗೋ ತನಕ ಹುರ್ಕೊಡ್ರಿ. ಈಗ ಕೆಂಪಗಾದ ನಂತರ ಇದಕ್ಕೆ ನಾನು 1-2 ಸ್ಪೂನು ಕೊಬ್ಬರಿನ ಹಾಕ್ಕೊಳತ್ತೀನಿ. ನೀವು ಹಸಿ ಕೊಬ್ಬರಿ ಅಥವಾ ಒಣ ಕೊಬ್ಬರಿ ಯಾವುದಾದ್ರೂ ಹಾಕ್ಕೋಬೋದು. ನಾನು ಒಣ ಕೊಬ್ಬರಿನ 2 ಸ್ಪೂನ್ ಹಾಕ್ಕೊಂಡೇನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ನಾವು ಕೊತ್ತಂಬರಿನ ಹಾಕ್ಕೊಂಡು ಫ್ರೈ ಮಾಡಿಕೊಡ್ರಿ. ಈಗ ನಾವು ಮೊದಲು ಹುರ್ಕೊಂಡಂಥ ಮಸಾಲೆನ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈಗ ಆಮೇಲೆ ಕೊಬ್ಬರಿ, ಈರುಳ್ಳಿ, ಕೊತ್ತಂಬರಿ ಹುರ್ಕೊಂಡಂಥದ್ದು ಹಾಕ್ಕೊಳ್ಳೋಣ. ಇದಕ್ಕೆ ನಾವು ಒಂದು ಸ್ಪೂನು ಅಚ್ಚ ಖಾರದ ಪುಡಿ, ನೀವು ಕೆಂಪು ಮೆಣಸಿನ್ಕಾಯಿ ಬೇಕಾದರೂ ಹಾಕ್ಕೋಬೋದು, 2 ಸ್ಪೂನು ಸಾಂಬಾರು ಪೌಡರ್, 1 ಸ್ಪೂನು ಅರಿಶಿಣ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ಮೂತಾಗಿ ಮಿಕ್ಸಿ ಮಾಡಿಕೊಡ್ರಿ. ಈಗ ಇದನ್ನು ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ 1-2 ಸ್ಪೂನು ಎಣ್ಣೆ ಹಾಕ್ಕೊಡ್ರಿ. 1 ಸ್ಪೂನು ಸಾಸಿವೆ, 1 ಈರುಳ್ಳಿನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಈಗ ನಾನು 1 ಬಟ್ಲ ತೊಗರಿ ಬೇಳೆನ ಕುದಿಸಿ ಇಟ್ಕೊಂಡೇನಿ. ಈರುಳ್ಳಿ ಇಷ್ಟು ಕೆಂಪಗಾಗೋದ ತನಕ ಫ್ರೈ ಮಾಡಿಕೊಡ್ರಿ. ಇದಕ್ಕೆ ನಾನು ಹೆಚ್ಚಿಟ್ಕೊಂಡಂಥ ಕುಂಬಳಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನಾನು 4 ಟಮಾಟೆನ ಹೆಚ್ಚಿಟ್ಕೊಂಡೇನಿ. ನಿಮಗೆ ಹುಳಿ ನೋಡಿಕೊಂಡು ನೀವು ಟಮಾಟೆನ ಹಾಕ್ಕೊಡ್ರಿ. ಟಮಾಟೆನೂ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಈಗ ನಾವು ಮಿಕ್ಸಿ ಮಾಡಿಟ್ಕೊಂಡಂಥ ಮಸಾಲನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊರಿ. ಈಗ ಇದು ಬೇಳೆನೂ ನಾವು ಈ ಸಾಂಬಾರಿಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಕಲಸ್ರಿ. ಈಗ ಇದಕ್ಕೆ ನೀವು ನೀರು ಎಷ್ಟು ಬೇಕಾಗ್ತೈತಿ ಅಷ್ಟು ನೋಡಿ ನೀರು ಹಾಕ್ಕೊಡ್ರಿ. ಇದಕ್ಕೆ ನಾವು ಸ್ವಲ್ಪ ಕಸ್ತೂರಿ ಮೆಂತ್ಯ ಹಾಕ್ಕೊಳತ್ತೀನಿ.
ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಂಥ ಕೊತ್ತಂಬರಿನ ಹಾಕ್ಕೊಳತ್ತೀನಿ. ಇಷ್ಟು ಹಾಕ್ಕೊಂಡು ನೀವು ಒಂದು 5 ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಕುಂಬಳಕಾಯಿ ಸಾಂಬಾರು ರೆಡಿ ಆಗ್ತೈತಿ. ತುಂಬ ರುಚಿಯಾಗಿರ್ತೈತಿ. ನೀವು ದೇವಸ್ಥಾನಗಳಲ್ಲಿ ಮಾಡಿದ ಅಷ್ಟೇ ರುಚಿಯಾಗಿರ್ತೈತಿ. ಒಮ್ಮೆ ನಾ ಹೇಳಿದ ರೀತಿಯಲ್ಲಿ ಮಾಡಿ ನೋಡ್ರಿ. ಮತ್ತು ನನ್ನ ರೆಸಿಪಿ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಇದು ನೀವು ಬಿಸಿ ಬಿಸಿ ಅನ್ನದ ಜೊತೆ ನೀವು ಈ ಸಾಂಬಾರನ್ನು ಹಾಕ್ಕೊಂಡು ಉಣ್ತಾ ಇದ್ರೆ ತುಂಬ ರುಚಿಯಾಗಿರ್ತೈತಿ. ಮತ್ತೊಂದು ರೆಸಿಪಿ ಒಂದಿಗೆ ಸಿಗ್ತೀನಿ. ಧನ್ಯವಾದಗಳು.